ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಮೀಟ್ರ್ 3 ಫೇಸ್ ಮೀಟ್ರ್ ಫಿಟ್ ಮಾಡ್ತಾ ಇದ್ದೀವಿ. ಫಿಟ್ ಮಾಡೋದ್ರ ಬಗ್ಗೆ ನೋಡೋಣ. ಮೀಟ್ರ್ ಫಿಟ್ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದೆಲ್ಲ ನೋಡಿಸ್ತೀನಿ. ನೋಡೋದಕ್ಕಿಂತ ಮುಂಚೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಒಂದು ಲೈಕ್ ಮಾಡಿ. ಹಂಗೆ ವಿಡಿಯೋ ಬಗ್ಗೆ ಏನು ಅನ್ಸುತ್ತೋ ಸ್ವಲ್ಪ ಕಾಮೆಂಟ್ ಮಾಡಿ. ವಿಡಿಯೋ ನೋಡೋದಾದರೆ ನೋಡಿ, ಈ ಮೀಟ್ರ್ ತೆಗೆದು ನಾವು ಆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಈ ಮೀಟ್ರಿಗೆ ಮೊದಲಿಗೆ ಕೇಬಲ್ ಹಾಕಿದ್ರು, ಆ ಕೇಬಲ್ ತೆಗೆದುಬಿಟ್ಟು ನಾವು ಇವಾಗ ಸರ್ವಿಸ್ ಮೇನ್ ಎಳಿತಾ ಇದ್ದೀವಿ. ಕಂಬದಿಂದ ಸರ್ವಿಸ್ ಮೇನ್ ಅಂದರೆ ಕಂಬದಿಂದ ಮೀಟ್ರ್ ಹತ್ರವರೆಗೂ ಬರೋಕ್ಕೆ ಅಂತೇಳಿ ಎಳಿತಾ ಇದ್ದೀವಿ. ಅದಕ್ಕೆ ಇಳಿಬೇಕಾದ್ರೆ ಬೇಕಾಗಿರೋದು ಐಟಮ್ಗಳು ನಾವೇನೇನು ಬೇಕು ಅನ್ನೋದನ್ನೆಲ್ಲ ಐಟಮ್ಗಳೆಲ್ಲ ಇಲ್ಲಿ ತರಿಸ್ಕೊಂಡಿದ್ದೀವಿ. ನೋಡಿ, ಬೇಕಾಗಿರೋದು ಐಟಮ್ಗಳು ಪೈಪ್ಗಳು ಬೇಕು. ಪೈಪ್ಗಳಿದ್ದಾವೆ, ಆ ಕಡೆ ಇದ್ದಾವೆ, ನೋಡಿಸ್ತೀನಿ. ಈ ಪೈಪ್ಗಳು, ಅದಕ್ಕೆ ಬೇಕಾಗಿರೋದು ಬೆಂಡ್ಗಳು, ರೀಲ್ಸು, ಬ್ರೇಕ್ಸು, ಕಂಬಿ, ನೋಡಿ ಇದು ಮೆಸೆಂಜರ್ ವೈರು, ಜಿಂಕ್ ವೈರು. ನೋಡಿ ಈ ಪೈಪ್ಗಳು ಅವಾಗ ಹೇಳಿದ್ನಲ್ಲ, ಆ ಪೈಪ್ಗಳು ತರಿಸ್ಕೊಂಡು ನಾವು ನೋಡಿ ರೀಲ್ಸ್ ಇದ್ದಾವೆ 4 ಮಾಡಿಕೊಂಡು 3 ಫೇಸ್ ಮೀಟ್ರಲ್ಲ, ಅದಕ್ಕೆ ಅಂತೇಳಿ 4 ಮಾಡಿಕೊಂಡು ರೀಲ್ಸ್ ಕಟ್ಕೊಬೇಕು. ರೀಲ್ಸ್ ಕಟ್ಕೊಂಡಾದ್ಮೇಲೆ ಮತ್ತೆ ಬೇರೆ ಕೆಲಸ, ಕಂಬಿ ಮೆಸೆಂಜರ್ ವೈರ್ ತೊಗೊಂಬಂದಿರ್ತೀವಿ. ಆ ಮೆಸೆಂಜರ್ ವೈರ್ ಕಟ್ಕೊಂಡು ಅದನ್ನು ನೋಡಿಸ್ತೀನಿ. ಆಮೇಲೆ ಇದು ಇವಾಗ ರೀಲ್ಸ್ ಕಟ್ತಾ ಇದ್ದೀನಲ್ಲ, ಈ ರೀಲ್ಸ್ನ ಒಂದ್ರ ಮೇಲೆ ಒಂದು 4 ಜಾಯಿಂಟ್ ಮಾಡ್ಕೊಬೇಕು. 4 ರೀಲ್ಸ್ ಜಾಯಿಂಟ್ ಮಾಡ್ಕೊಬೇಕಂದ್ರೆ ಜಿಂಕ್ ವೈರಲ್ಲಿ ಇದನ್ನು ನಾವು ಸುತ್ಕೊಂಡಿದ್ದು ನೋಡಿ. ಈ ಥರ ಒಂದ್ರ ಮೇಲೆ ಒಂದು ಜಿಂಕ್ ವೈರ್ ಹಾಕ್ಕೊಂಡು ಎರಡು ವೈರ್ ಜಿಂಕ್ ವೈರ್, ಸೆಂಟ್ರಲ್ಲಿ ಒಂದು ರೀಲ್ಸ್ ಅಂದರೆ ಒಂಥರ ಈ ಥರ ಪಿಂಗಾಣಿ ಟೈಪ್ ಬರುತ್ತೆ. ವೈರ್ಗಳಿದ್ರೆ ಒಳಗೆ ಹೇಳ್ಕೊಳಕ್ಕೆ, ಬೀಳಿದಿರ ಸೈಡ್ಗೆ ಹೋಗ್ತೀರಾ ವೈರ್ ನೀಟಾಗಿ ಬರುತ್ತೆ. ನೋಡಿ ಈ ಥರ ಸುತ್ಕೊಂಡಿದ್ದಾದಮೇಲೆ ಈ ಥರ ಬರುತ್ತೆ. ನೋಡಿ ಈ ಥರ 4 ನೋಡಿ ಈ ಥರ ಇದೆಯಲ್ಲ. ಅದಾದಮೇಲೆ ಇದು ಜಿಂಕ್ ವೈರ್ ಸುತ್ತಿದಾದಮೇಲೆ ಇದು ಮೆಸೆಂಜರ್ ವೈರ್, ಮೇನ್ಗೆ ಹೇಳ್ಕೊಳಕ್ಕೆ ಅಂತೇಳಿ ಇದು ಮೆಸೆಂಜರ್ ವೈರ್ ತರಿಸ್ಕೊಂಡಿದ್ದು 3 ಫೇಸ್ಗೆ ಅಂದರೆ 2 ಕಡೆ ಕಟ್ಕೊಬೇಕು. ಮೇಲೆ ಒಂದು ಕೆಳಗಡೆ ಒಂದು 2 ಕಟ್ಕೊಬೇಕು. ನೋಡಿ ಈ ಥರ ಇಲ್ಲಿ ಕಟ್ಟಿದ್ದೀವಲ್ಲ, 2 ಕಟ್ಕೋಬೇಕು ವೈರ್ಗಳು. ಸಿಂಗಲ್ ವೈರ್ ಅಂದರೆ ಸಿಂಗಲ್ ಫೇಸ್ಗೆ, ಇದು 2 ವೈರ್ ಕಟ್ಟಬೇಕು ಅಂದರೆ 3 ವೈರ್ ಬರಬೇಕು ಅಂದರೆ 2 ಕಟ್ಟಬೇಕು. ರೀಲ್ಸ್ ಎಲ್ಲ ಸುತ್ತಿದ್ದಾಯಿತು. ಅದನ್ನು ಇವಾಗ ನಾವು ವೈರ್ಗಳು ಎಳಿತಾ ಇದ್ದೀವಿ. ನೋಡಿ, ಕೆಳಗಡೆ ಒಂದು ವೈರು, ಮೇಲೆ ಒಂದು ವೈರ್ ಇಳಿತಾ ಇದೆ. ನೋಡಿ, ಇದಕ್ಕೆ 4 ವೈರ್ ಎಳಿಬೇಕು. 3 ಫೇಸ್ ಅಂದರೆ 3 ಫೇಸು, ಒಂದು ನ್ಯೂಟ್ರಲ್ಲು. 3 ಫೇಸ್ ಲೈನ್ ಎಳಿಬೇಕು. ಇದರಲ್ಲಿ 2ನೇ ವೈರ್ ಎಳಿತಾ ಇದ್ದೀನಿ. ಇನ್ನೊಂದು 2 ವೈರ್ ಎಳೆದಿದ್ದಾದಮೇಲೆ 3ನೇ ವೈರು, 4 ವೈರ್ಗಳು ಎಳಿಬೇಕಲ್ಲ, 4ನೇ ವೈರು ಎಳಿಬೇಕು. ನೋಡಿ 2 ವೈರ್ ಆಯಿತು. ಇನ್ನೊಂದು 3ನೇ ವೈರ್ ಇವಾಗ ಎಳಿಬೇಕು. ಅದನ್ನು ಕಾಯಿಲಲ್ಲಿ ಒಂದೇ ಕಾಯಿಲಲ್ಲಿ ಡಿವೈಡ್ ಮಾಡಿಕೊಂಡು 4 ಟೈಪಲ್ಲಿ ನಾವು 4 ವೈರ್ಗಳು ಮಾಡ್ಕೊಂಡಿದ್ದೀವಿ. ಒಂದು ಕಡೆ ಇರೋದು 2 ವೈರು, ಇನ್ನೊಂದು ಕಡೆ ಇರೋದು 2 ವೈರ್. ಅಂದರೆ ಒಂದು ಕಾಯಿಲಲ್ಲಿ 2 ಭಾಗ ಮಾಡಿಕೊಂಡು 2 ಭಾಗದಲ್ಲಿ 2 ಭಾಗ ಮಾಡಿಕೊಂಡು ಅಂದರೆ 4 ಭಾಗ. ಒಂದೇ ಕಾಯಿಲಲ್ಲಿ 4 ಭಾಗ ಮಾಡಿಕೊಂಡು ಅದನ್ನು ಸಮಾನವಾಗಿ 4 ವೈರ್ಗಳು ಎಳ್ಕೊತಾ ಇದ್ದೀವಿ. ನೋಡಿ 2 ವೈರ್ ಆಯಿತು. ಇದು 3 ವೈರ್ ಆಯಿತು. ನೋಡಿ ಇದು 4ನೇ ವೈರ್, ಲಾಸ್ಟ್ ವೈರು. ಈ ವೈರ್ ಎಳೆದಿದ್ದಾದ ಮೇಲೆ ಬೇರೆ ಕೆಲಸ ನೋಡಬೇಕು. ಇದು ನೋಡ್ತೀನಿ ಇವಾಗ. ಈ ವೈರ್ ನೋಡಿ ಕ್ಲೀನಾಗಿ 4 ಇವಾಗ ಹೇಳಿದ್ನಲ್ಲ, ಅವಾಗೆ 4 ರೀಲ್ಸ್, 4 ಒಂದ್ರ ಮೇಲೆ ಒಂದು 4 ಸುತ್ಕೊಂಡಿರ್ತೀವಿ. ಆ ಸುತ್ಕೊಂಡಿರೋದ್ರೊಳಗೆ ಇವಾಗ ನಾವು ಸೇರಿಸ್ಕೊತಾ ಇದ್ದೀವಿ. ನೋಡಿ ವೈರ್ ಎಲ್ಲ ಎಳೆದಿದ್ದಾಯಿತು. ಲಾಸ್ಟಲ್ಲಿ ಕಂಬಕ್ಕೆ ಇದು ಕಟ್ಟಬೇಕಲ್ಲ, ಕಂಬ ಕಟ್ಟಬೇಕಂದ್ರೆ ಫಸ್ಟ್ ಅದು ನಾವು ಬ್ರೇಕ್ಸ್ ಇರ್ತವೆ, ಆ ಬ್ರೇಕ್ಸ್ಗೆ ನಾವು ಇದನ್ನು ಟೈಟ್ ಮಾಡ್ಕೋಬೇಕು. ಚೆನ್ನಾಗಿ ಟೈಟ್ ಮಾಡಿಕೊಂಡು ಅದಕ್ಕೆ ಟೇಪ್ ಮಾಡ್ಕೋಬೇಕು. ನೋಡಿ ಈ ಥರ ಟೇಪ್ ಮಾಡ್ಕೋಬೇಕು. ಚೆನ್ನಾಗಿ ಟೇಪ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ತೆಗೆದು ಕಂಬಕ್ಕೆ ಎತ್ಕೊಂಡು ಹೋಗ್ಬೇಕು. ಈ ಥರ ಈ ವೈರ್ಗಳು ಕಂಬಕ್ಕೆ ಹೋಗ್ಬೇಕು. ಅಂದರೆ ಈ ವೈರ್ಗಳು ನೇತಾಡ್ತಾ ಇದ್ದರೆ ಆ ವೈರಿಗೆ ಈ ವೈರಿಗೆ ಟಚ್ ಆಗುತ್ತೆ ಅಂತೇಳಿ ನಾವು ರಿಂಗ್ಗಳು ಮಾಡ್ತಾಯಿದ್ದೀವಿ, ಎತ್ಕೊಳ್ಳೋಕೆ ಈಸಿಯಾಗಿರ್ತಾವೆ ಅಂಥೇಳಿ ರಿಂಗ್ಗಳು ಮಾಡಿದ್ದಾಯಿತು. ಇನ್ನು ತಗೊಂಡೋಗಿ ಆ ಕಡೆ ಕಟ್ಟಬೇಕು. ಆ ಕಡೆ ಬಿಚ್ಚಕ್ಕೆ ಹೇಳಿದ್ದೀನಿ, ಬಿಚ್ಚಕ್ಕೆ ಹೋಗಿದ್ದಾನೆ. ನೋಡಿ ಆ ಕಡೆ ಬಿಚ್ಚಿಬಿಟ್ಟು ಎತ್ಕೊಂಡ್ಬಂದು ನಾನು ಕಂಬಕ್ಕೆ ಕಟ್ಟಿಬಿಟ್ಟು ಬಂದಿದ್ದೀನಿ. ಕಂಬಕ್ಕೆ ಕಟ್ಟಬೇಕಾದ್ರೆ ಅದು ನೋಡ್ಸೋಕ್ಕಾಗಿಲ್ಲ. ಕಂಬಕ್ಕೆ ಕಟ್ಕೊಂಡ್ಬಂದು ಈ ಕಡೆ ನಾವು 2 ಬೋಲ್ಟ್ ಹಾಕ್ಕೊಂಡಿದ್ದೀವಿ ಅಂದರೆ ಕಾಣಿಸ್ತಾ ಇದೆಯಲ್ಲ, 2 ಬೋಲ್ಟ್. ಆ ಬೋಲ್ಟ್ಗೆ ವೈರ್ ಎಳಿಬೇಕು. ನೋಡಿ ಎಳಿತಾ ಇದ್ದೀವಲ್ಲ, ಈ ವೈರ್ ಎಳಿತಾ ಇರೋದು ಬೋಲ್ಟ್ಗೆ ಹಾಕೋ. ಆ ಬೋಲ್ಟ್ಗಳಿಗೆ ನಾವು ವೈರ್ಗಳು ಎಳೆದು ಮೆಸೆಂಜರ್ ವೈರ್ ಅಂದರೆ ಮೇನ್ ವೈರ್ಗೆ ಹಾಕೋಕ್ಕೆ ಮುಂಚೆ 2 ವೈರ್ ಮೆಸೆಂಜರ್ ವೈರ್ ಅಂತ ಹೇಳಿದ್ನಲ್ಲ, ಕಂಬಿ ಟೈಪ್ ಇರೋದು. ಆ ಕಂಬಿ ಟೈಪನ್ನು ತೆಗೆದು ಈ ಕಡೆಗೆ ಎಳೆದ್ಬಿಟ್ಟು ನೋಡಿ ಈ ಥರ 2 ಬೋಲ್ಟ್ಗೆ 2 ಎಳೆದಿದ್ದೀವಿ. ಎಳೆದಿದ್ದಾದಮೇಲೆ ಈ ಥರ ಲಾಸ್ಟಿಗೆ ಈ ಥರ ಫೈನಲ್ಗೆ ಈ ಥರ ಬಂದಿದೆ. ಅದು ಕೆಳಗಡೆ ಪೈಪ್ ಹಾಕ್ಕೊಂಬಂದು ನೋಡಿ ಈ ಥರ ಇಲ್ಲಿವರೆಗೂ ಬಂದುಬಿಟ್ಟಿದೆ. ಮೇಲೆ ಎಲ್ಲ ಪೈಪ್ ಹಾಕ್ಕೊಂಬಂದಿದ್ದೀವಿ. ಅದಾದಮೇಲೆ ಈ ಕೈ ಬಂದಿದೆ. ಅದಾಗಿದೆ. ಇವಾಗ ಮೀಟ್ರ್ ಬಾಕ್ಸ್ಗೆ ಇಲ್ಲಿ ಮೀಟ್ರ್ ಕುಣಿಸೋದು. ಮೀಟ್ರ್ ಕುಣಿಸೋಕ್ಕೆ ಮುಂಚೆ ಹೋಲ್ಗಳು ಹಾಕ್ಕೊಂಡಿದ್ದೀವಿ. ಹೋಲ್ಗಳು ಹಾಕ್ಕೊಂಡು 1 ಬೈ 1 ಅಂದರೆ
ಒಂದು ಮೇಯ್ನು ಒಂದು ಲೋಡು ಆ ಥರ ಅಂತ 4 ವೈರ್ಗಳು ಇವಾಗ ಬಿಟ್ಕೊಂಡಿದ್ದೀವಿ. 4 ವೈರ್ ಆಮೇಲೆ ಹಾಕ್ಕೊತೀವಿ, ಅದನ್ನು ನೋಡಿಸ್ತೀನಿ. ಇದನ್ನು ಮೀಟ್ರ್ ನೋಡಿ ಇವಾಗ ಹಾಕ್ತಾಯಿದ್ದೀವಲ್ಲ, ಇದು ಮೀಟ್ರ್ ಕನೆಕ್ಷನ್ ಆಗ್ತಾಯಿದೆ. ಒಂದೆರಡು ಇವಾಗ ಕೆಳಗಡೆಗೆ 3 ಕಟಾವುಗಳು ಫಿಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕಾಣಿಸ್ತಾ ಇಲ್ಲ, ಅವಾಗ ಲಾಸ್ಟಲ್ಲಿ ಆಮೇಲೆ ನೋಡಿಸ್ತೀನಿ, ಕ್ಲಿಯರಾಗಿ ಆಮೇಲೆ ನೋಡಿಸ್ತೀನಿ. ಈ ಥರ ಮೀಟ್ರ್ ಫಿಟ್ ಮಾಡ್ಕೊಂಡಿದ್ದೀವಿ. ಮೀಟ್ರ್ ಫಿಟ್ ಮಾಡಿಕೊಂಡು ಲೋಡ್ ಸೈಡು ಒಂದು ಮೇಯ್ನು ಒಂದು ಲೋಡು ಆ ಥರ 4 8 ವೈರ್ಗಳು ಹಾಕ್ಕೊಂಡಿದ್ದು ಅಲ್ಲಿಂದ ಕೆಳಗಡೆಗೆ ಈ ಕಟಾವುಗಳು ಕಾಣಿಸ್ತಾ ಇದ್ದಾವಲ್ಲ, ಆ ಕಟಾವುಗಳು ತೊಗೊಂಡಿದ್ದೀವಿ. ಕಟಾವುಗಳಿಂದ ಮೇಲೆ ಸ್ಟಾರ್ಟ್ರ್ ಅಂದರೆ ಇಲ್ಲಿ ಇದು ಆಗ್ತಾರ ಮೇಯ್ನೇ ಮೋಟ್ರಿಗೆ ಅಂತೇಳಿ ಗ್ರೌಂಡಲ್ಲಿ ಮೋಟ್ರ್ ಇದೆ, ಸಬ್ಮರ್ಸಿಬಲ್ ಮೋಟ್ರು. ಆ ಮೋಟ್ರಿಗೆ ಕನೆಕ್ಷನ್ನು ಇದಾಗ್ತಾಯಿರೋದು. ಮೊದಲು ಹಾಕಿದ್ರು ಅದು ಸುಟ್ಟೋಗಿದೆ, ಅದಕ್ಕೆ ಇವಾಗ ಇದಾಗ್ತಾಯಿದ್ದೀವಿ. ಅದರಿಂದ ಆ ಕಡೆ ಕನೆಕ್ಷನ್ ಎಲ್ಲ ತೆಗೆದು ಈ ಕಡೆಗೆ ಹಾಕ್ತಾಯಿದ್ದೀವಿ. ನೋಡಿ ಕಟಾವುಗಳಿಗೆ ಮೇಯ್ನಿಂದ ಕಟಾವಟು, ಮೈನ್ ವೈರು ಮೀಟ್ರಿಂದ ಕಟಾವಟಿಂದ ಅದನ್ನು ಸ್ಟಾರ್ಟ್ರ್ ಕೊಡಬೇಕು. ಸ್ಟಾರ್ಟ್ರ್ ನೋಡಿಸ್ತೀನಿ. ಇದು 4 ವೈರ್ ಟೈಟ್ ಮಾಡಬೇಕಲ್ಲ, 4 ವೈರ್ಗಳು ಟೈಟ್ ಮಾಡಿದ್ದಾಯಿತು. ಇದಕ್ಕೆ ನ್ಯೂಟ್ರಲ್ ಏನು ಬೇಕಾಗಿಲ್ಲ, ಆದರೂ ಎಳೆದಿದ್ದೀವಿ. ಇಲ್ಲ ಮೀಟ್ರಿಗೆ ಬೇಕು, ಆಚೆ ಏನು ಬೇಕಾಗಿಲ್ಲ. 3 ಫೇಸ್ ಮೀಟ್ರಲ್ಲ, ಅದು ಮೀಟ್ರಿಗೆ 4 ವೈರ್ 4 ವೈರ್ ಕಂಪಲ್ಸರಿ ಬರಲೇಬೇಕು. ಅವರು ಬೇಕು ಅಂದರೆ ನ್ಯೂಟ್ರಲ್ ಯೂಸ್ ಮಾಡ್ಕೊಬೋದು, ಇಲ್ಲ ಹಂಗೆ ಬಿಟ್ಕೋಬೋದು. ನಾವು ಕಂಪಲ್ಸರಿ 4 ವೈರ್ ಎಳೆದುಬಿಟ್ಟು ನ್ಯೂಟ್ರಲ್ಲು ಕನೆಕ್ಷನ್ ಮಾಡಿದ್ದೀವಿ. ಕನೆಕ್ಷನ್ ಮಾಡಿ ಒಂದು ವೈರ್ ಕೆಳಗಡೆ ಬಿಟ್ಟಿದ್ದೀವಿ. ಅವ್ರು ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂತೇಳಿ. ಈ ಬೋರ್ ಮೋಟ್ರ್ ಸ್ಟಾರ್ಟ್ರಿಗೆ ನ್ಯೂಟ್ರಲ್ ಅವಶ್ಯಕತೆ ಇಲ್ಲ, ಅದಕ್ಕಂತೇಳಿ ನಾವೇನು ಹಾಕೋಕ್ಕೆ ಹೋಗಿಲ್ಲ ಸ್ಟಾರ್ಟ್ರಿಗೆ. ನೋಡಿ ಈ ಥರ ಒಂದಾದ್ಮೇಲೆ ಒಂದು ಕಾಣಿಸ್ತಾ ಇದೆಯಲ್ಲ ಕ್ಲಿಯರಾಗಿ. ಇವಾಗ ಒಂದು ಬ್ಲಾಕ್ ವೈರ್ಗಳೆಲ್ಲ ಲೋಡ್ ಸೈಡು, ವೈಟ್ ವೈರ್ ಇದೆಲ್ಲ ಅದು ಮೇನ್ ಸೈಡು. ಮೇನ್ಗಳೆಲ್ಲ ಟೈಟ್ ಮಾಡಿಕೊಂಡು ಅದಕ್ಕೆ ಪಕ್ಕದಲ್ಲಿ ಲೋಡ್ಗಳಾಗ್ತಾಯಿದ್ದೀವಿ. ಇಲ್ಲಿ ಕಂಬದಲ್ಲಿ ಕನೆಕ್ಷನ್ ಕೊಟ್ಟರೆ ಇದಕ್ಕೆ ಹಾಕೋಕ್ಕಾಗಲ್ಲ ಅಂಥೇಳಿ ಕಂಬದಲ್ಲಿ ಕನೆಕ್ಷನ್ ಕೊಡೋಕ್ಕೆ ಹೋಗಿಲ್ಲ. ಕಂಬದಲ್ಲಿ ಇದೆಲ್ಲ ಆದಮೇಲೆ ಫೈನಲ್ಗೆ ಕಂಬದಲ್ಲಿ ಕನೆಕ್ಷನ್ ನಾನೇ ಕೊಡ್ತೀನಿ. ನೋಡಿ ಈ ಥರ ಎಲ್ಲ ಕಂಪ್ಲೀಟ್ ಎಲ್ಲ ಫಿಟ್ ಮಾಡ್ಕೊಂಡಿದೆ ಆಯಿತು. ಆವಾಗ ಹೇಳಿದ್ನಲ್ಲ, ಮೀಟ್ರಿಂದ ಈ ಕಟಾವಟಿಗಳು ಬರಬೇಕು. 100 ಆಂಪ್ಸ್ ಕಟಾವಟಿವು, 100 ಆಂಪ್ಸ್ ಕಟಾವಟಿಂದ ಸ್ಟಾರ್ಟ್ರಿಗೆ ಹೋಗಿದ್ದಾವೆ 3 ವೈರು. ಇಲ್ಲಿಂದ ಮೇಯ್ನು ಮೀಟ್ರಿಂದ ಮೇಯ್ನ್ ಇಲ್ಲಿಗೆ, ಇಲ್ಲಿಂದ ಕಟಾವಟಿಗಳಿಂದ ಮತ್ತು ಸ್ಟಾರ್ಟ್ರಿಗೆ ನೋಡಿ 3 ವೈರ್ಗಳು. ಕಟಾವಟಿಂದ ಸ್ಟಾರ್ಟ್ರಿಗೆ 3 ವೈರ್ಗಳು. ಈ ಕಟಾವಟಿಂದ ಸ್ಟಾರ್ಟ್ರಿಗೆ 3 ವೈರ್ಗಳು. ಅಕಸ್ಮಾತ್ ಸ್ಟಾರ್ಟರ್ ಏನಾದ್ರು ರಿಪೇರಿ ಮಾಡಬೇಕು ಅಂದರೆ ಕಟಾವಟಿಗಳಲ್ಲಿ ನಾವು ತೆಗೆದುಬಿಟ್ಟು ಫೀಸ್ಗಳು ತೆಗೆದುಬಿಟ್ರೆ ಕ್ಲಿಯರ್ ಆಗೋಗುತ್ತೆ. ಅಲ್ಲಿ ಕರೆಂಟ್ ಮೇಲೆ ಸ್ಟಾರ್ಟ್ರಿಗೆ ಹೋಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನೋಡಿ ಈ ಥರ ಫಿನಿಶಿಂಗು ಈ ಥರ ಬಂದಿದೆ. ಇಲ್ಲಿನ ಕಲೆಕ್ಷನ್ ಎಲ್ಲ ಮುಗೀತಾ ಬಂತು. ಇನ್ನೇನು ಇದು ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇರೋದು ಇನ್ನು ಕಂಬದಲ್ಲಿ ಕಲೆಕ್ಷನ್ ಕೊಡಬೇಕು. ಕಂಬದಲ್ಲಿ ಕಲೆಕ್ಷನ್ ಕೊಡಬೇಕಾದ್ರೆ ಅದು ಇನ್ನೂ ಲೇಟ್ ಆಗುತ್ತೆ. ಅದು ಕೊಡಬೇಕಾದ್ರೆ ಇದು ವಿಡಿಯೋ ತೆಗಿಯೋಕ್ಕಾಗಲ್ಲ. ಮೇಲೆ ಕಲೆಕ್ಷನ್ ಕೊಡಬೇಕಾದ್ರೆ ಕಂಬಕ್ಕೆ ವೈರ್ಗಳು ಸುತ್ತಬೇಕು. ವೈರ್ಗಳು ಸುತ್ತಬೇಕಾದ್ರೆ ಈ ವೈರ್ಗಳು ಸುತ್ತೋ ಟೈಮಲ್ಲಿ ಕ್ಯಾಮ್ರಾ ಹಿಡ್ಕೊಳಕ್ಕೆ ಅಷ್ಟು ಮೇಲೆ ಬರೋಕ್ಕೆ ಆಗಲ್ಲ ಯಾರೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನೋಡಿದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.